ಇದ 8 ಫೂಟ್ ಬೇರ್ ಐತ್ರಿ. ಇದು ಮಲ್ನಾಡ್ ಮಡಿಕೆ ಅಂತಾರ ಇದಕ್ಕ. ಇದ್ರ ಬೇರ 8 ಫೂಟ್ ರೀ. ನಾವ್ ಏನೂ ಮಾಡ್ಲಾರಂಗ ಹಿಂಗ್ ಸರ್ರ ಜಗ್ಗಿದ್ರ ಬರ್ತೈತಿ. ಅಂದ್ರ ವಿಚಾರ ಮಾಡ್ರಿ, ನಾವ್ ಮಣ್ಣ್ ಚೆಕ್ ಮಾಡ್ಸ್ಕೊಂತೇವಲ್ಲ, ನಮ್ ಮಣ್ಣಿನ ಗುಣಧರ್ಮ 5 ಫೂಟ್ 7.5 ಫೂಟ್ ಬೇರ್ ಒಳಗ್ ಹೋಗ್ಬೇಕಂತಂದ್ರ ನಮ್ ಮಣ್ಣ್ ಎಷ್ಟ್ ಸಡ್ಲಿರ್ಬೇಕ, ಎಷ್ಟ್ ಪೋಷಕಾಂಶಗಳು ಒಳಗ್ ಹೋಕ್ಕವು, ಎಷ್ಟ್ ನೀರ್ ಹೊಕ್ಕತಿ, ಎಷ್ಟ್ ಗಾಳಿ ಹೊಕ್ಕತಿ, ನಮ್ಮ ಮನೇಲಿ ಯಾವ ಇದನ್ನ ಮಾಡ್ಕೋಬೇಕು ನಾವು. ಇದ್ರ ಇಂಥವೆಲ್ಲ ಚೆಕ್ ಮಾಡ್ಬೇಕು ನಾವು. ನೋಡ್ರಿ ಇದ್ರ ಬೇರ್ ನೋಡ್ರಿ, ಇಷ್ಟು ಭೂಮಿಯಾಗ ಹೋಲ್ ಮಾಡಿ ಹೋಗೈತ್ರಿ. ಇದು ನಾವ್ ಜಗ್ಗಬೇಕಾದ್ರೆ ಪಟ್ರ ಅನ್ಬೇಕಾಯ್ತ ಅದ. ಅಂದ್ರ ಭೂಮಿ ಎಷ್ಟು ಲೂಸ್ ಐತಿ ಅಂತ ಅರ್ಥ ಇದಕ್ಕೆ. ಮತ್ತ ಇದೆಲ್ಲ ನಮ್ ಭೂಮಿ ಒಳಗೆ ಉಳಿತೈತಲ್ರಿ. ಇದು ಬೇರಿಷ್ಟು ಇದು ಕಟ್ಟಾಕ ನಾವು ಹರಕ ತೆಗಿತಾವ ಕಟ್ಟಾಕ ಇದು ಭೂಮಿ ಒಳಗೆ ಇದ್ರ ಪೋಷಕಾಂಶಗಳು ಸಿಗ್ತಾವಲ್ಲ, ಭೂಮಿಯಾಗ ಉಳಿತೈತಲ್ರಿ, ಅದು ಕೆಲಸ ಮಾಡ್ತೇವೆ. ಹಂಗ ಇದು ಒಂದೇ ಲ್ಯಾಬ್ರೇಟರಿ ನೋಡ್ರಿ ನಿಮ್ ಭೂಮಿ ಬೆಳೆ. 20 ಸಾಲಿಗೆ ಒಂದ್ಸಾಲ ಚೆಂಡು ಹಾಕ್ತಿವಿ ನಾವು, ಮ್ಯಾರಿಗೋಲ್ಡ್ ಹಾಕ್ತಿವಿ. ಈ 20 ಸಾಲಿಗೆ ಒಂದ್ಸಾಲ ಚೆಂಡು ಹಾಕೋದ್ರಿಂದ ನಮಗೆ ಏನೇನ್ ಬೆನಿಫಿಟ್, ಏನ್ ಲಾಭ, ಮತ್ತೆ ಯಾಕೆ ಹಾಕ್ಬೇಕಂತಂದ್ರ ನಾವು ಮೇಜರ್ ಆಗಿ ನಮ್ ಮುಖ್ಯ ಬೆಳೆದ್ರೆ ಮೆಣಸಿನಕಾಯಿ ರೀ. ಇದಕ್ಕ ಕಾಯಿ ಕೊರಕ ಬರುತ್ತ್ರಿ. ಆ ಕಾಯಿ ಕೊರಕ ಬರುವಂತ ಪತಂಗ ಬಂದು ಇದ್ರ ಮ್ಯಾಗ ಮಟ್ಟಿ ಇರ್ತೈತ್ರಿ. ಅದ ಈ ಹೂವಿನ ಮ್ಯಾಗ ಈ ಹೂ ನಾವು ಕಿತ್ಕೊಂಡು ಹೋಗೋದ್ರಿಂದ ನಮಗ ಇಲ್ಲಿ ಮೇಜರ್ ಆಗಿ ಹಾನಿ ಮಾಡುವಂತ ಕೀಟದ ಮಟ್ಟೆ ಅದ ಬರಂಗಿಲ್ಲ. ಆ ಪತಂಗಿ ಮಟ್ಟಿ ಹಿಡಿದ್ರೆ ನಾವು ಹೂ ಕಿತ್ಕೊಂಡು ಹೋಗ್ತೇವ್ರಿ. ಈ ಹೂ ಕಿತ್ಕೊಂಡು ಹೋಗಿ ನಾವು ಮಾರ್ಕೆಟ್ ಮಾಡ್ಕೊಂತೀವ್ರಿ. ಇದು ಒಂದು ಇನ್ಕಮ್ ಆದಾಯ ರೀ. ಎರಡನೇದ್ದು, ಇದ ಬೇರಿಗೆ ನಿಮ್ಯಾಟೋಡ್ ಅಂತ ಒಂದು ಬಿಳಿ ಇದು ಬರ್ತ್ರಿ, ಫಂಗಸ್. ಅದು ನಿಮ್ಯಾಟೋಡ್, ಅದು ಈ ಬೇರಿನ ಇದರಿಂದ ನಿಮ್ಯಾಟೋಡ್ ಕಂಟ್ರೋಲ್ ಆಕತಿ. ಮೂರನೇದ್ದು, ಇದು ಕ್ರಾಪ್ ರೆಸಿಡ್ಯೂ ಎಲ್ಲ ಒಣಗಿ ಬೀಳ್ತೈತಲ್ಲ ನಮ್ಮ ಭೂಮಿ ಒಳಗ, ಬಿತ್ತು ಅಂತಂದ್ರ ನೆಕ್ಸ್ಟ್ ನಮ್ಗೆ ಎರೆಹುಳ, ಗೆದ್ಲಿ ಹುಳ, ಮಾರ್ಚ್ ಫ್ಲೈ ಇಂಥ ಹುಳುಗಳಿಗೆ ಆಹಾರ ಆಕತಿ. ಆಹಾರ ಆಗಿ ನೆಕ್ಸ್ಟ್ ಅದು ಸಾಯಿಲ್ ಮಣ್ಣಾಗಿ ಕನ್ವರ್ಸೇಷನ್ ಆಕತಿ. ಪ್ರತಿಯೊಂದು ನಾವು 22 ವರ್ಷದೊಳಗ ಕಂಡುಕೊಂಡಿದ್ದಂತಂದ್ರ ಈ ಭೂಮಿ ಮೇಲೆ ಏನ್ ತರಗೆಲೆಗಳು ಬೀಳ್ತಾವಲ್ಲ, 1 ವರ್ಷಕ್ಕ, 6 ತಿಂಗಳಿಗೆ, ಇಲ್ಲ 2 ವರ್ಷಕ್ಕ ಅದು ಸಾಯಿಲ್ ಆಗಿ ಕನ್ವರ್ಸೇಷನ್. ಇದು ನಮಗೆಲ್ಲ ಮತ್ತೆ ಕ್ರಾಪ್ ರೆಸಿಡ್ಯೂ ಉದುರೋದ್ರಿಂದ ಇದ್ರೊಳಗೆ ಏನೇನೋ ಪೋಷಕಾಂಶಗಳು ಅವು ನಮ್ಮ ಭೂಮಿಗೆ ಬೆಳೆಗೆ ಅವೈಲೇಬಲ್ ಆಗ್ತವೆ. ಹಂಗ ನಾವು 16 ಸಾಲಿಗೆ ಒಂದ್ಸಾಲ ಚೆಂಡು ಹಾಕೋದ್ರಿಂದ ಒಂದು ದೀಪಾವಳಿ ಒಳಗಾಗ್ಲಿ ನಮ್ಮ ಮನೆಗೆ ಹೂವಿಗೆ ಆದಾಯ ಆಕತ್ರಿ. ಎರಡನೇದ್ದು, ಆಟೋಮೆಟಿಕ್ ಆಗಿ ನಮ್ಗೆ ಬರುವಂತ ರೋಗಗಳು ಕಂಟ್ರೋಲ್ ಬರುತ್ತೆ ನ್ಯಾಚುರಲ್ ಆಗಿ. ನಾವು ಈ ಮೆಣಸಿನಕಾಯಿಗೆ ಮೇಜರ್ ಆಗಿ 4 ರಿಂದ 5 ಸ್ಪ್ರೇ ಹೊಡಿತಾರ. ಬಟ್ ಅದು ನಾವು ಏನೂ ಸ್ಪ್ರೇ ಮಾಡ್ಲಾರ್ದಂಗ ಇಲ್ಲಿ ಬೆಳೆದೇವಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ರಿ, ಇಲ್ಲಿ ಟಾಪ್ ಏನ್ ಬೆಳಿತಾರಲ್ಲ ಹಂಗೂ ಮೆಣಸಿನಕಾಯಿ ಅದಾವು. ಸ್ವಲ್ಪ ಮಧ್ಯಮ ತರಗತಿ ಒಳಗೆ ಬರ್ತಾವ ಹಂಗೂ ಅದಾವು, ಏನು ಇಲ್ಲ ಅಂತ. ಯಾಕಂತಂದ್ರೆ ಇಲ್ಲಿ ನೀರು ಭಾಳ ಹರಿದಾಡೈತಿಲ್ಲ, ಇವಷ್ಟು ಭಾಳ ಫ್ಲಡ್ ಆಗೈತಿ. ಹಂಗ ಆಗೋದ್ರಿಂದ ಎಲ್ಲೆಲ್ಲಿ ಯಾವ ಜಾಗದ ಮ್ಯಾಗ ಸಿಕ್ಕತ್ ಪೋಷಕಾಂಶಗಳು ಅವೈಲೇಬಲ್ ಆಗೈತಲ್ಲ, ಮತ್ತೆ ಒಂದೇ ತರ ಗೊಬ್ಬರ ಹಾಕಿ ನಾವು ಯಾವ್ದಕ್ಕೂ ಹಾಕಿಲ್ಲ, ನಾವೇನು ತಯಾರು ಮಾಡ್ತೇವೆ ಗೊಬ್ಬರ ಹಾಕಿವಿ, ಅದನ್ನ ಬಿಟ್ಟು ಬೇರೆ ಇಲ್ಲ. ಬಟ್ ಅಲ್ಲಿ ನಮ್ಮ ನೀರು ಹರಿದೋದ್ರಿಂದ ನಮ್ಮ ಪೋಷಕಾಂಶಗಳು ಹೊರಬೇಕು. ಹಂಗಾಗಿ ಆದ್ರೆ ಟಾಪ್ ಮೋಸ್ಟ್ ಏನ್ ನಮ್ಗೆ ಮೆಣಸಿನಕಾಯಿ ಐತಲ್ಲ ಅದು ಐತಿ. ಅದಂದ್ರೆ ವಿಷಯ ಇಷ್ಟ ರೀ, ನಾವು ವಿಷಯದಿ ಹೊಡೆದು ಎಷ್ಟು ಟಾಪ್ ತೆಗಿಬೇಕಂತೇವಲ್ಲ ಅಷ್ಟು ನ್ಯಾಚುರಲ್ ಆಗಿ ಬರಕ್ ಸಾಧ್ಯ ಐತಲ್ಲ, ನಾವು ಇದ್ರ ಕಡೆ ಪರಿವರ್ತನೆ ಆಗ್ಬೇಕು. ಅದನ್ನ ನಾವು ವಿಷಯ ಈ ವರ್ಷ 3 ಸ್ಪ್ರೇ ಮಾಡಿವ, ಮುಂದಿನ ವರ್ಷ 4 ಸ್ಪ್ರೇ ಮಾಡುವಂತ ಕಲ್ಪನೆಗೆ ಹೋಗ್ಬಾರ್ದು. ಹಂಗ ನಮ್ಮ ಭೂಮಿ ಒಳಗ ಸಾಕಷ್ಟು ಪೋಷಕಾಂಶಗಳು ಬರುವಂಗ ನಾವ್ ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಂಡು ಬೆಳೆದಾಗ ಏನು ನಾ ಒಂದು ಸಿಂಗಲ್ ಸ್ಪ್ರೇ ಮಾಡಿಲ್ಲ ಮೆಣಸಿನಕಾಯಿ. ಬಟ್ ನಾವು ಇದನ್ನ ಮಾಡ್ತಾ ಹೋದಾಗ ನಾವು ಅಲ್ಲಿ ಹಾಕ್ತಿದ್ವಿ. ಬಟ್ ನಾವು ನೀಟಾಗಿ 20 ಸಾಲಿಗೆ ಒಂದ್ಸಲ ಹಾಕುವಂತ ಸಾಕಷ್ಟು ಕಡೆ ಹೋದಾಗ ಅಲ್ಲಿ ಅವ್ರು ಹೇಳಿದಕ್ಕೆ, ಮತ್ತೆ ನಾವು ಮಾಡೋದಕ್ಕೆ ಸರಿಯಾದ ವಿಜ್ಞಾನಿಗಳು ಹೇಳಿದಾಗ ನಾವು ಅದನ್ನ ಫಾಲೋ ಅಪ್ ಮಾಡಿದಾಗ ಅದು ಚೆನ್ನಾಗಿ ನಮ್ ಕೆಲಸ ಮಾಡುತ್ತೆ. ಸಾಕಷ್ಟು ಒಂದು 20-25 ತರದ ವಿಜ್ಞಾನಿಗಳು ಬಂದಾರಿ. ಕೆಲವೊಂದಿಷ್ಟು ಅತಿ ಅನ್ಯೋನ್ಯವಾಗಿ ನಮ್ಗೆ ಸಂಬಂಧ. ಬಟ್ ನಾವು ವಿಜ್ಞಾನಿಗಳು ಸಂಪರ್ಕ ಇಟ್ಕೊಂಡಿದ್ದು ಎದ್ರ ಸಂಬಂಧ ಅಂತಂದ್ರೆ, ನಮ್ಮ ಹೊಲಗಳಿಗೆ ಅವ್ರ ಕಡೆದ ಜ್ಞಾನ ತಕೊಂಡು ಹೊರತಾಗಿ ಅವ್ರ ಕಡೆದ ಇದು ಆ ಪಾಕೆಟ್ ಎಲ್ಲಿ ಸಿಗ್ತೈತಿ, ಈ ಪಾಕೆಟ್ ಎಲ್ಲಿ ಸಿಗ್ತೈತಿ ಅನ್ನೋದು ಕೇಳೋದಂತವಲ್ಲ ನಾನು. ಅವ್ರ ಕಡೆ ಇರುವಂತ ಜ್ಞಾನವನ್ನು ತಕೊಂಡು ನಮಗ ಸೈಂಟಿಫಿಕಲಿ ಕಾರಣ ಏನೇನೈತೆ ಅನ್ನೋ ತಿಳ್ಕೊಂಡು ಸಾಕಷ್ಟು ವಿಜ್ಞಾನಿಗಳು ಸಹಾಯ ಮಾಡಿದ್ರು. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಮತ್ತೆ ದೇವಿ ಹೊಸೂರು, ಮುನ್ರಾಬಾದ್, ಹಿಂಗ ಸಾಕಷ್ಟು ಬೇರೆ ಬೇರೆ ಕಡೆ ವಿಜ್ಞಾನಿಗಳು, ಮತ್ತೆ ರಾಯಚೂರು ಅವರು, ಹಿಂಗ ಬೇರೆ ಬೇರೆ ವಿಜ್ಞಾನಿಗಳು ಸಾಕಷ್ಟು ನಮ್ಮ ಸಂಪರ್ಕ ಐತೆ ಅವ್ರ ಜೋಡಿ. ಅವ್ರಿಗೆ ನಮ್ಮ ಈ ಕೀಟ ಯಾಕೆ ಬಂತು, ಇದು ಹುಳ ಯಾಕೆ ಬಂತು, ವೈಜ್ಞಾನಿಕ. ಮತ್ತೆ ನಾ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಏನ್ ಪ್ರಶ್ನೆ ಮಾಡ್ತೀನಿ ಅಂತಂದ್ರ, ಒಂದು ರೈನೋಸರ್ಬಿಟಲ್ಸ್ ಅಂತಾರ, ಅದು ಭಾಳ ಹಾನಿ ಮಾಡ್ತೈತಿ, ಹಂಗ್ ಮಾಡ್ತೈತಿ ಅಂತ. ಅಲ್ರಿ ನಾ ಅವ್ರಿಗೊಂದು ಡೈರೆಕ್ಟ್ ಪ್ರಶ್ನೆ ಕೇಳಿದ್ದೆ. ಏನ್ ಪ್ರಶ್ನೆ ಕೇಳಿದ, ಅಲ್ರಿ ರಾವಣ ಹುಟ್ಟಿದ, ಅವೊಬ್ಬ ರಾಮ ಹುಟ್ಟಿದ. ಅಲ್ಲಿ ರಾವಣನ ಹಾನಿ ಮಾಡ್ತಿದ್ದವ, ರಾವಣಗ ರಾಮ ಹುಟ್ಟಿದ. ಹಂಗ ಇವು ಸಾಕಷ್ಟು ಹುಳುಗಳದಾವಲ್ಲ, ಮತ್ತೆ ಅವ್ನು ತಿನ್ನಾಕ ಮಾಡಕ್ ಏನ್ ಹುಳ ಹುಟ್ಟಂಗಿಲ್ಲ ಅಂತ ಹಿಂಗ್ ಪ್ರಶ್ನೆ ಮಾಡ್ತಿದ್ದೆ ಅವ್ರು ಕೊಟ್ಟಾಗ. ಅವ್ರು ಅವಾಗ ಹೇಳೋರು, ಅದಕ್ಕೊಂದು ಕೀಟ ಐತಿಪ್ಪ, ಅದಕ್ಕೊಂದು ಕಿಸ್ಸಿಂಗ್ ಬಗ್ ಅಂತ ಬರ್ತಿ. ಆ ಕಿಸ್ಸಿಂಗ್ ಬಗ್ ಬಂದು ರೈನೋಸರ್ಬಿಟಸ್ ಅನ್ನ ಕಿಸ್ಸಿಂಗ್ ಬಗ್ ಬಂದು ಅದನ್ನ ತಿಂದು ಅದ್ರ ಮ್ಯಾಗ ಕುಂದ್ರು ಸಿರಿಂಜ್ ತರ ಎಳ್ಕೊಂತೈತಂತೆ. ಹಂಗ ಒಂದಕ್ಕೊಂದು ಅದನ್ನ ಕೊಲ್ಲುವಂತದ್ದು ಒಂದು ಇರ್ತೈತಿ ನಿಸರ್ಗದೊಳಗ. ಹಂಗ ವಿಜ್ಞಾನಿಗಳೊಳಗ ತಿಳ್ಕೊಂಡು ಕೃಷಿ ಮಾಡಿದ್ರಿ. ಬಾಲ್ಯದ ವಿಷಯದೊಳಗ್ರಿ, ಪೂರ್ವಿಕ ಎಲ್ಲರೂ ಜನಸಂಖ್ಯೆ ಹೆಚ್ಚಾಗೈತಿ, ಅದಕ್ಕೂ ಒಪ್ಕೋಣ. ಇದು ನಮ್ಗೆ ಆಹಾರ ಬೇಕಾಯ್ತು, ಅದನ್ನು ಒಪ್ಕೋಣ. ಬಟ್ ಅವತ್ತಿನ ಕಾಲದೊಳಗ ಈ ಸೆಗಣಿ ಮತ್ತ ಬೆಳೆ ಪರಿವರ್ತನೆ ಬಿಟ್ಟು ಯಾರು ಕೃಷಿಗೆ ಒಂದು ಏನೋ NPK ಸ್ಪ್ರೇ ಈ ಶಬ್ದ ಗೊತ್ತಿದ್ದಿಲ್ಲ. ಮತ್ತೆ ಅವ್ರು ಬದುಕಿದ್ರು. ಒಂದ್ ವಿಷಯ ನಾವು ತಿಳ್ಕೊಂಡ್ಲೇಬೇಕಾದಂಥದ್ದು. ಹಂಗಾಗಿ ಇದು ಕೆಲವೊಂದಿಷ್ಟು ವಿಚಾರದೊಳಗ ನಾನು ಆಮೇಲೆ ಹೇಳ್ತೀನಿ ಅದ್ರ ಗೊಬ್ಬರದ ಬಗ್ಗೆ ಹೇಳ್ಬೇಕಾರ. ಈ ಎರೆಹುಳದ ಬಗ್ಗೆ ನಾನು ತಲೆಯಾಗ ಬಿಟ್ರೆ, ಎರೆಹುಳದ ಬಿಟ್ಟಿಂದ ನಾನು ನಮ್ಮ ಪೂರ್ವಿಕರ ಇದ್ರೊಳಗ ಕೃಷಿ ಒಳಗ 25 ವರ್ಷ ನಮ್ಮ ಅಜ್ಜನ ಮನೆ ಕೆಲಸ ಮಾಡಿದ್ವಲ್ಲ, ಅವಾಗ ಅವ್ರು ಸೆಗಣಿ ಗೊಬ್ಬರ ಹಾಕಿ ಬೆಳೆ ಪರಿವರ್ತನೆ ಮಾಡಿ ಬೆಳಿತಿದ್ರಲ್ಲ, ಆ ಸೆಗಣಿಯಾಗ ಏನೈತೆ ಅಂತ ರಿಸರ್ಚ್ ಮಾಡ್ಕೊಂತ ಹೋದಾಗ ಅದು ನಮ್ಗ ಸಿಕ್ತು. ಹಂಗ ನಾವು ಅದನ್ನ ತಿಳ್ಕೊಂಡು
ಬೆಳೆ ಬೆಳೆದಾಗ ಸರಿ ಆಕತಿ. ನಾವು ಇಳುವರಿ ಬರುದಿಲ್ಲ ಅಂತೇವಲ್ಲ, ನಾವು ಪ್ರಯತ್ನ ಮಾಡಿ ಅದು ಏನೇನ್ ಬೇಕಾದನ್ನ ಪ್ರಯತ್ನ ಮಾಡಿ ಹೇಳಿದಾಗ ಮಾತ್ರ ಸಕ್ಸಸ್ ಆಗ್ಬೋದು. ಖರ್ಚು ಹೊರಗಿಂದ ತರುವಂತ ಖರ್ಚು ಕಡಿಮೆ ಆಗ್ಬೇಕು. ನಿಸರ್ಗದತ್ತ ಸಿಗುವಂತ ಸಂಪನ್ಮೂಲಗಳನ್ನ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಭೂಮಿ ಒಳಗೆ ಹೆಚ್ಚು ಆದಾಯ ತೆಗಿಯಾಕ, ಇಳುವರಿ ತೆಗಿಯಾಕ ಸಾಧ್ಯ ಐತಿ. ಅದನ್ನ ತಿಳ್ಕೊಬೇಕು ಹೊರತಾಗಿ ನಾವು ಯಾವುದೋ ದೇಶದೊಳಗ ಗೊಬ್ಬರ ಫ್ಯಾಕ್ಟ್ರಿ ಒಂದು ರಾ ಮೆಟೀರಿಯಲ್ ತಗೊಂಬಂದು ನಮ್ಗೆ ಇಲ್ಲಿ ಕೊಡ್ತಾರ. ಒಂದೊಂದ್ಸರಿ ಸಿಗ್ಬೋದು, ಒಂದೊಂದ್ಸರಿ ಆಹಾಕಾರ ಆಗ್ಬೋದು. ಒಂದ್ರಿ ಎರಡನೇದು ಆ ಗೊಬ್ಬರ ನಮ್ಮ ಭೂಮಿಯಾಗ ಕರಿಗ್ ಹೋಗ್ಬಿಡುತ್ತೆ. ನಮಗೆ ನೀರು ಹಿಡಿದಿಟ್ಕೊಳ್ಳುವಂಥವು ಇಂಥವು ಸಾಕಷ್ಟು ವೈಜ್ಞಾನಿಕ ಕಾರಣಗಳದಾವು. ಅವಕ್ರ ಬಗ್ಗೆ ಏನ್ ಚಿಂತನೆ ನಡೆದೈತಿ ಇವತ್ತ? ಒಂದ್ರಿ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ನಿಮ್ಗೆ. ಕೃಷಿ ವಿಶ್ವವಿದ್ಯಾಲಯ ಒಳಗ ನೀವು ಈ ರೀತಿ ಚಿಂತನೆ ಪರ ಆಗ್ಬೇಕಂತೀರಿ ನೀವು? ಹೌದೌದನ್ನ ರೈತ ತನ್ನ ಹೊಲ ಬಿಟ್ಟು ಎಲ್ಲಿ ಹೋಗ್ಲಾರ್ದಂಗ ಏನು ತರ್ಲಾರ್ದಂಗ ತನ್ನ ಹೊಲದಾಗ ತನ್ನ ಊರಾಗ ಏನ್ ಸಿಗ್ತೈತಿಲ್ಲ ಅದನ್ನ ಬಳಸ್ಕೊಂಡು ಹೆಚ್ಚಿನ ಇಳುವರಿ ತೆಗಿಯುವಂತದಾಗ್ಬೇಕು. ನಾನು ರಿಸರ್ಚ್ ಮಾಡಿ, ಸಾಕಷ್ಟು ರಿಸರ್ಚ್ ಮಾಡಿ, ನಾನು ಪಾಕೆಟ್ ಮಾರಿ ಬದುಕುವಂತದಾಗಬಾರ್ದು. ಅವ್ ಏನಾಗ್ಬೇಕು, ಬೆಳಿ ಚೆನ್ನಾಗಿ ಬರ್ಬೇಕು, ಏನು ತರ್ಲಾಂಗ ಆಗ್ಬೇಕು. ಅಂತ ವಿದ್ಯೆಗಳನ್ನ ನಾವು ಕೊಡ್ಬೇಕು ಅವ್ರಿಗೆ. ಒಂದು ನಿಮ್ಗೆ ಸಣ್ಣ ವಿಚಾರ ಹೇಳ್ತೀನಿ ನಿಮ್ಗೆ. ಈಗ ನಾವು ಪ್ರತಿನಿತ್ಯ ಮನೆಗೆಲ್ಲ ಅಗಸಿ ಚಟ್ನಿ ತಿಂತೀವಿ, ಸತ್ಯರಿ. ಅಗಸಿ ಚಟ್ನಿ ತಿನ್ನೋದ್ರಿಂದ ನಮ್ಗೆ ಒಮೆಗಾ ಫ್ಯಾಟಿ ಐತ್ರಿ, ಅಂದ್ರೆ ನೆನಪಿನ ಶಕ್ತಿ ಹೆಚ್ಚು ಬರುತ್ತೆ. ಇದು ವೈಜ್ಞಾನಿಕ ಒಂದು ಇದ್ರೊಳಗೆ ಹೇಳ್ಯಾರ. ಇದು ಒಮೆಗಾ ಫ್ಯಾಟಿ ಐತ್ರಿ, ಅಗಸಿ ಚಟ್ನಿ ತಿನ್ನೋದ್ರಿಂದನೂ ಸಿಗ್ತೈತಿ. ನಿಮಗ ಇಲ್ಲಿ ಅಂಗಡಿಯ ಪಾಕೆಟ್ನು ಸಿಗ್ತೈತಿ. ತರುವುದು ಬಿಡುದು ನಿಮ್ ವಿಚಾರ. ನಿಮ್ ಮನ್ಯಾಗ ಅಗಸಿ ಚಟ್ನಿ ತಿಂದು ನಿಮ್ಗೆ ಒಮೆಗಾ ಫ್ಯಾಟಿ ಐತ್ರಿ ಜಾಸ್ತಿ ಮಾಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದ. ಬ್ಯಾಡಪ್ಪ ನಮ್ಗೆ ಅದ್ಯಾಕ್ ಬೇಕು, ಅಲ್ಲಿ ಹಾಸ್ಪಿಟ್ಲಾಗ ಐತಿ ಅದನ್ನ ತಗೊಂಡು ನಾವು ಬಳಸ್ಬೇಕು ಅನ್ನೋದು ಅದು ಅವ್ರವ್ರ ಚಾಯ್ಸ್ ರೀ. ಅದನ್ನ ನಾವು ಹೇಳಕ್ ಆಗಲ್ಲ. ಬಟ್ ಏನು ಬರ್ತಾ ಅದು ಖರ್ಚು ಜಾಸ್ತಿ ಆಕತಿ. ಈಗ ಪ್ರತಿ ವರ್ಷ ನಾವು ಬಾಲ್ಯದೊಳಗಿದ್ದ ನಮ್ಮಲ್ಲೆಲ್ಲ ಕಡ್ಲಿಗ್ರಿ ಒಂದು ಸ್ಪ್ರೇ ಮಾಡ್ತಿದ್ರು. ಒಂದ್ ಸ್ಪ್ರೇ ಮಾಡ್ತಿದ್ರು, ಒಂದ್ ಯಾವ್ದೋ ಪುಡಿ ಹೊಡ್ತಿದ್ರು. ಇವತ್ತು 3 ಸ್ಪ್ರೇ ಇಲ್ದನ ಕಡ್ಲಿ ಬರಂಗಿಲ್ಲ ಅಂತ. ಬಟ್ ನಾ ಏನು ಒಂದು ಸ್ಪ್ರೇ ಮಾಡ್ಲಾರ್ದಂಗ ನಾನು ಕಡ್ಲಿನ ತೆಗ್ದೇನೆ. ಅಲ್ಲಿ ಅವ್ರಂಗ ತೆಗ್ದೇನೆ. ಇಲ್ಲ ಅಕ್ಕಪಕ್ಕದ ಹೊಲನ ನೋಡಿ ನಾವು ಇಳುವರಿಯನ್ನು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಮ್ಮ ಹೊಲದ ಅಕ್ಕಪಕ್ಕ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮತ್ತೆ ನಮ್ದೊಂದು ಸರ್ವೆ ಬಿಟ್ಟು ಬೇರೆ ಸರ್ವೆ ನಂಬರ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಆಗಲ್ಲ. ಯಾಕಂದ್ರೆ ಒಂದು ಹೊಲದ ಭೂಮಿಯ ಗುಣಧರ್ಮ ಇನ್ನೊಂದು ಹೊಲದ ಭೂಮಿ ಒಳಗೆ ಇರಂಗಿಲ್ಲ. ನಾವು ಅಲ್ಲಿ ಏನ್ ಬದ್ಲಿ ನಮ್ಮ ಭೂಮಿ ಕಲಿಸ್ತೈತೆ. ನಾವು ಭೂಮಿ ಒಳಗೆ ಕೆಲಸ ಮಾಡಿದಾಗ ನಮ್ಮ ಹೊಲಕ್ಕೆ ಏನ್ ಬೇಕು, ನಾವು ಏನ್ ಮಾಡ್ಕೋಬೇಕು ಅನ್ನೋದು ನಮಗೆ ಕೆಲಸ. ಈಗ ನಾವೆಲ್ಲರೂ ಒಂದೇ ತರ ಇಲ್ಲ. ನಮ್ಮ ಶರ್ಟಿನ ಸೈಜ್ ಬೇರೆ ಬೇರೆ ಅದಾವ. ಬಟ್ ನಮ್ಗೆ ಎಲ್ಲರಿಗೂ ಒಂದೇ ಶರ್ಟ್ ಬೇಕಾತಂತಂದ್ರೆ ಒಂದೇ ಶರ್ಟ್ ಹಾಕೊಳಕ್ಕಾಗಲ್ಲ. ನಮ್ಮ ಸೈಜ್ ಸ್ಟಿಚ್ ಮಾಡ್ಕೋಬೇಕು. ಹಂಗ ನಮ್ಮ ಭೂಮಿನ ಹೆಂಗ ಫಲವತ್ತತೆ ಮಾಡ್ಕೋಬೇಕು ಅನ್ನೋದು ನನಗ್ ಬೇಕದ. ಹೊರಲಿದ್ದ ಏನು ತರ್ಲಾರ್ದಂಗ ಏನು ನಮ್ಮ ಭೂಮಿ ಒಳಗೆ ಕೆಲಸ ಮಾಡ್ಕೋಬೇಕು ಅನ್ನೋದು ನಮಗೆ ತಿಳಿದಾಗ ಮಾತ್ರ ನಾವು ಖರ್ಚು ಕಡಿಮೆ ಮಾಡಿದ್ವಿ ಅಂತಂದ್ರೆ ಆದಾಯನ ಅಲ್ಪ ಸ್ವಲ್ಪ ಅಕಸ್ಮಾತ್ ಇನ್ಕಮ್ ಬರ್ಲಿಲ್ಲ ಅಂತಂದ್ರೆ ನಾವು ಸಸ್ಟೈನಬಲ್ ಆಗಿರ್ತೀವಿ. ಒಂದ್ರಿ ಈಗ 10 ಕಾಳು ತಿನ್ನೋ ಬದ್ಲಿ ಒಂದೇ ಕಾಳ್ದಾಗ ಈಗ ನಮ್ಮೆಲ್ಲ ಬೆಳೆ ಒಳಗೆ ಪೌಷ್ಟಿಕಾಂಶಗಳು ಕಡಿಮೆ ಅದಾವ್ರಿ. ಪೋಷಕಾಂಶಗಳು ಕಡಿಮೆ ಅದಾವ. ಅವ್ನು ತಿನ್ನೋದ್ರಿಂದ ನೀವು 10 ಕಾಳು ತಿಂದ್ರು ರೀ ಇದು ಒಂದು ಕಾಳು ತಿನ್ನಕ್ ಸಮ ಅಲ್ಲ. ಈ ತೊಗರಿ ಹೇಳಿದ್ರಿ, ಜವಾರಿ ಇದು ಹೈಬ್ರಿಡ್ ತೊಗರಿ ದಪ್ಪ ಬರುತ್ತೆ. ಇದ್ರೊಳಗೆ ಇರುವಂತ ವಿಟಮಿನ್ ಅದ್ರೊಳಗೆ ಇರ್ಲಿಕ್ಕಿಲ್ಲ. ಹಂಗ್ರಿ ಜವಾರಿ ಒಳಗ ಸಾಕಷ್ಟು ಪೋಷಕಾಂಶಗಳು ಇದಾವ್ರಿ ಅದಾಗ. ಅದು ಹಂಗಾಗಿ ನಮ್ಗೆ ಅವೈಲೇಬಲ್ ಆಗ ಇಂಥವನ್ನ ನಾವು ನಮ್ದ ಶ್ರೇಷ್ಠ ಅಂತಲ್ಲ. ನಾವು ಹೊರಗಲಿದ್ದ ತರ್ಲಾರ್ದಂಗೆ ಯಾವ ತರ ಮಾಡ್ಕೋಬೇಕು ಅನ್ನೋ ತಿಳ್ಕೊಂಡು ಮಾಡಿದಾಗ ಮಾತ್ರ ಕೃಷಿ ಸಸ್ಟೈನಬಲ್ ಆಗತ್ತೆ. ಇಲ್ಲ ಅಂತಂದ್ರ ನಾವ್ ಎಲ್ಲಿ ಯಾವ ಮಟ್ಟಕ್ಕೆ ಬಂದೇವ್ ಅಂತಂದ್ರ ಒಬ್ರು ಬೀಜ ಕೊಡ್ಬೇಕ್ರಿ, ಒಬ್ರು ಗೊಬ್ಬರ ಕೊಡ್ಬೇಕ, ಒಬ್ರು ಟೆಕ್ನಾಲಜಿ ಒಳಗ ಈ ಔಷಧಿ ಹೊಡ್ಯಾಕ ಎಲ್ಲ ಕೊಂಡ್ಕೊಡ್ಬೇಕು. ಇಷ್ಟೆಲ್ಲಾನು ನಾವು ಇನ್ನೊಬ್ರ ಮ್ಯಾಗ ಕೈ ಉರಿವಲ್ಲ. ನಾವು ಅವಲಂಬಿತರಾಗಿ ಸ್ವಾವಲಂಬಿಗೆ ಪರಾವಲಂಬಿ ಆಗಿ ನಾವು ಇವತ್ತು ಸ್ವಾವಲಂಬಿ ಆಗೋದು ಯಾವಾಗ? ಈ ನಮ್ಮ ಪೂರ್ವಿಕರ ಕೃಷಿ ಬರೀ ಸ್ವಾವಲಂಬಿ ಆಗಿತ್ತು. ಆ ಬದುಕು ಹೋಗ್ಬಿಟ್ಟೈತಿ. ಈಗ ಆ ಒಂದು ದೃಷ್ಟಿಯೊಳಗೆ ಚಿಂತನೆ ಮಾಡ್ಬೇಕ್ರಿ. ಇಲ್ಲ ಅಂತಂದ್ರ ಮುಂದೆ ನಮ್ಮ ಕೃಷಿ ಬಹಳ ಹೊರೆ ಆಕತಿ. ಇಲ್ಲ ಅಪ್ಪಿ ತಪ್ಪಿ ಒಂದು ಸ್ಪ್ರೇ ಮಾಡಿಲ್ಲ ಅಂತಂದ್ರೆ ನೀವು ಕಾಯಿ ಎಣಿಸ್ರಿ ಏನ್ ಟಾಪ್ ಬೆಳಿತಲ್ಲ ಆ ತರ ಐತ್ರಿ. ಈ ಕೃಷಿ ವಿಶ್ವವಿದ್ಯಾಲಯಗಳು ಇದ್ರ ಬಗ್ಗೆ ಸಂಶೋಧನೆ ಮಾಡಕತ್ತೇವೆ. ಇದ್ರೊಳಗೆ ಏನಂತಂದ್ರ ರೋಗ ಬರ್ಲಾರ್ದಂಗೆ ಹೆಂಗ ನಾವು ಸಂಶೋಧನೆ ಏನ್ ಮಾಡ್ಬೇಕು, ಇದ್ರಿಗೆ ಏನ್ ಆಡ್ ಮಾಡ್ಬೇಕು ಅಂತೇಳಿ ಕೆಲವೊಂದಿಷ್ಟು ಸಂಶೋಧನೆ ಮಾಡಕತ್ತಾರ್ರಿ. ಬಟ್ ನಾವು ನಮ್ಮ ಹೊಲದಾಗ ಏನ್ ಮಾಡ್ಬೇಕು, ನಾವು ರೋಗ ಬರ್ಲಾರ್ದಂಗ ನಾವು ಚೆನ್ನಾಗಿ ಇಳುವರಿ ತಗೋಬೇಕಂತೇಳಿ ನಾವು ಚಿಂತನೆ ಮಾಡ್ಬೇಕು. ಅದಕ್ಕೆ ಇನ್ನೊಬ್ಬ ಪಾಕೆಟ್ ಕೊಡ್ತಾನ ಗಪ್ಪನ ಹೋಗಿ ಆ ಪಾಕೆಟ್ ಬಳಸೋದಲ್ಲ. ಆ ಪಾಕೆಟ್ನಾಗ ಏನೈತಿ, ಆ ಪಾಕೆಟ್ ನಂತರ ನಮ್ಮ ಮನ್ಯಾಗ ಸಿಗ್ತೈತೆ ಇಲ್ಲೋ, ಹಂಗ ವಿಚಾರ ಮಾಡಿ ನಾವು ಕೃಷಿ ಮಾಡಿದಾಗ ಸಸ್ಟೈನಬಲ್ ಆಗ್ತೇವ್ರಿ. ಒಂದ್ರಿ ಇದ ಸಬ್ಸಿಡಿ ಕೊಡೋದು ನಮ್ಗೆ ಇದನ್ನ ಕೊಡೋದು ಅಂತ ಕೇಳ್ತೇವಲ್ರಿ. ಬಟ್ ಇದ್ರೊಳಗೆ ಸಾಕಷ್ಟು ನ್ಯೂನ್ಯತೆಗಳದಾವ್ರಿ. ಇದನ್ನ ಮಾಡ್ಬೇಕಂತಂದ್ರ ಸರ್ಕಾರ ನಿಜವಾಗ ಕೃಷಿ ಮಾಡುವಂತ ರೈತರಿಗೆ ಸಾಕಷ್ಟು ಈ ಹಸುಗಳು ಅವ್ರು ಕಟ್ಕೊಂಡು ಹಸುಗಳು ಪರಿವರ್ತನೆ ಮಾಡುವ ವಿಚಾರ ಮಾಡಿ ಸಾಕಷ್ಟು ವಿಜ್ಞಾನಿಗಳದಾರ. ಅತಿ ಅನ್ಯೋನ್ಯವಾಗಿ ಅವ್ರ ಕೂಡ ಬೆರೆತು ಅವ್ರು ಅಟ್ಲೀಸ್ಟ್ ಎಲ್ಲೋ ಇರೋದಕ್ಕೆ ಫೋನ್ ಮಾಡಿ ನೀ ಹೆಂಗ್ ಬೆಳೆದಿಪ್ಪ, ನಿನ್ನಲ್ಲಿ ಏನಾಗೈತಿ ಅಂತ ಆ ತರ ತಿಳ್ಕೊಂಡು ಜ್ಞಾನ ತಿಳ್ಕೊಂಡು ನಾವು ಮಾಡಿದಾಗ ಮಾತ್ರ ಸಸ್ಟೈನಬಲ್ ಆಕತಿ. ಅವಾಗ ಅದು ಒಂದು ಇದ್ರೊಳಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಕೃಷಿ ಸಸ್ಟೈನಬಲ್ ಆಕತಿ. ಯಾವ್ದೋ ಒಂಥರ ಈಗ ಈ ಒಂದು ಸ್ಕೀಮ್ ತಗೊಂಬಂದು ಅದನ್ನ ಮಾಡಿ ಯಾರೋ ಮಾಡ್ಲಾರಂತರಿಗೆ ಕೊಟ್ಟು ಮಾಡಿದ್ರೆ ಮಾಡಂಗಿಲ್ಲ. ನಿಜವಾಗ್ಲೂ ಮಾಡೋರು ಹುಡುಕಿ ಅವ್ರಿಗೆ ಅದನ್ನ ಕೊಟ್ಟಾಗ ಅದ್ರ ಫಲ ಸಿಗ್ತದೆ. ಇಲ್ಲಿ ಏನೂ ಮಾಡಿಲ್ಲ, ಒಂದು ಸಿಂಗಲ್ ಸ್ಪ್ರೇ ಮಾಡಿಲ್ಲ. ಈ ಮೆಣಸಿನ್ಕಾಯಿನ ನೀವೆಲ್ಲ ಏನ್ ತಿಂತೀರಿ ಅಂದ್ರೆ ಮಾರ್ಕೆಟ್ನಾಗ 5 ಸ್ಪ್ರೇ ಮಾಡಿದ ಮೆಣಸಿನ್ಕಾಯಿ ಕಣ್ಣು ಮುಚ್ಚಿ ತಿಂತೀರಿ. ಅದ್ರೊಳಗೆ ಏನ್ ಬರ್ತೈತಿ ಏನ್ ಬರಂಗಿಲ್ಲ ಅನ್ನೋದು ನಿಮ್ಗೆ ಕಲ್ಪನಾ ಇರೋದಿಲ್ಲ. ಅದು ಸುಮ್ಮ ಮೆಣಸಿನ್ಕಾಯಿ ಪಲ್ಯಕ್ಕೆ ಬೇಗಿರುತ್ತೆ ಹೋಗಿ ಹತ್ತಿದ್ ಬಿಡ್ತೀರಿ. ಬಟ್ ನೀವು ಒಂದು ಸಿಂಗಲ್ ಸ್ಪ್ರೇನು ಮಾಡಿಲ್ಲ.
ಈ ಸ್ಪ್ರೇ ಮಾಡೋದ್ರ ಬಗ್ಗೆ ಸ್ಪ್ರೇದ ಒಳಗೆ ನಮ್ಮ ಬೆಳೆ ಒಳಗೆ ಬರ್ತೈತಿ ಇಲ್ಲ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನಿಮಗೆ. ಒಬ್ರು ದನ ಬಿಟ್ಕೊಂಡು ಹೋಗಿರ್ತಾರ, ಹೋಗೋತ್ನ್ಯಾಗ ಒಬ್ಬ ಸಾವುಕಾರದ ಉಳ್ಳಾಗಡ್ಡಿ ಬೆಳೆದಿರ್ತೈತಿ, ಸಾಕಷ್ಟು ರೇಟ್ ಬಿದ್ದಿರ್ತೈತಿ. ಅವಾಗ ಆತ ಗಿಡದ ಬಿಡಕ್ಕೆ ಹಾಕಿರ್ತಾನ, ಮನೆಗೆ ಹೋಗಿರ್ತಾನ, ಅವ ಯಾರು ಇರಂಗಿಲ್ಲ, ದನ ಹೋದ ಉಳ್ಳಾಗಡ್ಡಿ ಮೇಯಿಸಿ ಬಿಡ್ತಾನ. ಉಳ್ಳಾಗಡ್ಡಿ ಮೇಯಿಸಿದಾಗ ಬರೋಬ್ಬರಿ ಸಂಜೆ ಮಟ್ಟ ಉಳ್ಳಾಗಡ್ಡಿ ಮೇದ ಬಿಡ್ತಾವ. ಬೇನ್ ಸಾಯಂಕಾಲ ಬಂದು ದನ ಮನೆ ಕಟ್ತಾನ, ಕಟ್ಟಿ 6 ಗಂಟೆಗೆ 7 ಗಂಟೆಗೆ ಹಿಂಡ್ಕೊಳಕ್ ಹೋಗ್ತಾನ. ಹಿಂಡಿದ್ರ ಹಾಲು ಹೆಂಗ್ ಬರ್ತಾವ ಅಂತೀರಿ? ಉಳ್ಳಾಗಡ್ಡಿ ವಾಸನೆ ಬರ್ತಾವಲ್ರಿ. ವೆರಿ ಸಿಂಪಲ್ ರೀ ಇದು ಮೆಥಡ್, ತಿಳ್ಕೊಂಬಿಡ್ರಿ ನೀವು. ಹಂಗಂದ್ರ ಅದು ಹಸು ಉಳ್ಳಾಗಡ್ಡಿ ಮೇದಿದ್ದಕ್ಕೆ ಉಳ್ಳಾಗಡ್ಡಿ ವಾಸನೆ ಹಾಲು ಬಂತಂತಂದ್ರ ನಾವು ಇದನ್ನ ತಿಂತೇವಲ್ಲ, ಇದು ನಮ್ಮ ದೇಹದ ಮ್ಯಾಗ ಏನ್ ಪರಿಣಾಮ ಆಕತ್ತೆ ಅನ್ನೋದು ನೀವು ವಿಚಾರ ಮಾಡ್ರಲ್ಲ. ಒಂದು ಸಣ್ಣದ ಒಂದು ವಿಚಾರ ಮಾಡೋಣ. ಈಗ ನಮ್ಮ ಕೈಗೆ ಒಂದು ಡೀಸೆಲ್ ಹತ್ತಂತಂದ್ರ ನಾವೇನಾದ್ರು ತಿನ್ಬೋದಾ? ಸ್ವಚ್ಛ ತೊಳ್ಕೊಂಡು ತಿಂತೇವಲ್ರಿ. ಹಂಗ್ರಿ ಇದ್ರ ಮ್ಯಾಗ 5 ಸ್ಪ್ರೇ ಮಾಡ್ತೀವಿ, ನಾವು 4 ಸ್ಪ್ರೇ ಮಾಡ್ತೀವಿ. ಈಗ ಸ್ಪ್ರೇ ಹೆಂಗೈತೆ ಅಂತಂದ್ರಿ, ಮೊದ್ಲೇಕ್ ಮನುಷ್ಯರ್ ಮ್ಯಾನ್ಯುವಲ್ ಆಗಿ ಮಾಡ್ತಿದ್ರ, ಅದು ಸ್ವಲ್ಪ ದಣವಾಗಿ ಬಿಟ್ಟರೆ ಬಿಡ್ತಿದ್ದ. ಈಗೆಲ್ಲ ಟೆಕ್ನಾಲಜಿ ಒಳಗ ಸ್ಪ್ರೇ ಮಾಡಕತ್ತಾರಲ್ಲ, ಇನ್ನೂ ಒಂದ್ಸರಿ ಹೊಡಿ. ಇಲ್ಲಿ ನೋಡ್ರಿ, ನಮ್ಮ ಹೊಲ್ದಾಗ ನೋಡ್ರಿ 3 ತರ ಐತಿ. ಇಲ್ಲೇ ನಿಮ್ಗೆ ಟಾಪ್ ಏನ್ ಔಷಧಿ ಹೊಡೆದಲ್ಲ ಹಂಗೈತಿ. ಇಲ್ಲಿ ನೋಡ್ರಿ ಮೆಣಸಿನ ಗಿಡನ ಇಲ್ಲ. ನಾ ಇಲ್ಲಿ ಹೋದರ್ಷ ಇಲ್ಲಿ ಏನ್ ಮಾಡಿದ್ಯಾ ಅನ್ನೋ ತಿಳ್ಕೊಬೇಕು. ಮತ್ ಇಲ್ಲಿ ಯಾಕೆ ಹಿಂಗಾಗೈತೆ ಅಂತ ತಿಳ್ಕೊಂಡು ನಾವು ಪರಿವರ್ತನೆ. ಹಿಂದ ನಮ್ಮ ಪೂರ್ವಿಕರು ಕೃಷಿ ಹಂಗಿತ್ತ, ಈ ಗೊಬ್ಬರ ಏನಪ್ಪಾ, ಮುಂದಿನ ವರ್ಷ ಈ ಗೊಬ್ಬರ ಇದಕ್ಕೆ ಇರ್ಬೇಕಂತೇಳಿ. ಅದಕ್ಕೆ ರೀ ಬಹುದೊಡ್ಡ ಸಂಪತ್ತು. ನಾವು ಈ ಜಗತ್ತಿನಾಗ ರೀ ನಾವು ಎದ್ರ ಮ್ಯಾಗ ಬದುಕೇವ್ರಿ? ಊಟದ ಮ್ಯಾಗ ಬದುಕೇವಲ್ರಿ, ಆಹಾರದ ಮ್ಯಾಗ ರೀ. ಹಂಗ ಇದು ಸಗಣಿ ಅನ್ನೋದು ಈ ಭೂಮಿ ತಾಯಿ ಗರ್ಭದೊಳಗ ಸಾಕಷ್ಟು ಹುಳುಗಳು, ಸೂಕ್ಷ್ಮಾಣುಜೀಗಳು. ನಾನು 22 ವರ್ಷ ಇದ್ರೊಳಗೆ ಕೆಲಸ ಮಾಡಿದಾಗ ಗೊತ್ತಾಗೈತಿ ಏನಂತಂದ್ರ, ಆ ಹುಳುಗಳಿಗೆ ಊಟ ಸಗಣಿ ರೀ. ಅದನ್ನಷ್ಟ ಹಾಕಿ ಬೆಳೆದಂತ ಬೆಳೆಗಳು ನೋಡ್ರಿ. ಸಗಣಿ ಗೊಬ್ಬರ ಹಾಕಿವಿ. ಇಲ್ಲೇನು ಇಂಪಾರ್ಟೆಂಟ್, ಇಷ್ಟ ಯಾಕೆ ಹೆಚ್ಚಿಗೆ ಬೆಳೆದ ಅಂತಂದ್ರ, ಇಲ್ಲೇ ನಾವು ಸ್ವಲ್ಪ ಕಸ ಕಡ್ಡಿ ಗುಂಪಿ ಹಾಕೇವ್ರಿ. ಆ ತರ ಕಸ ಕಡ್ಡಿ ನಾವು ಸುಡುದಿಲ್ಲ, ಎಲ್ಲ ಹುಲ್ಲಿನ ಗುಂಪಿ ಎಲ್ಲ ಇಲ್ಲಿ ಹಾಕ್ತಿವಿ. ಹಾಕಿ ಅದು 1 ವರ್ಷ ಆದ್ಮ್ಯಾಗ ಅದಕ್ಕೊಂದು ಕೊಳಿ ಪೌಡರ್ ಹಾಕತಿ. ಪೌಡರ್ ಆಗಿ ಹಿಂಗೆಲ್ಲ ಹರಿವಿದ್ರ ನೋಡ್ರಿ. ಇಲ್ಲೇ ಎಷ್ಟು ವ್ಯತ್ಯಾಸ ಐತಿ. ಇಷ್ಟನ್ನ ನಾವು ರೈತ ತನ್ನಲ್ಲೇ ತಾನು ಪರಿವರ್ತನೆ ಮಾಡ್ಕೊಂತ ಹೋದ್ರ ಇನ್ನೊಬ್ರು ಕೂಡ ಅವಶ್ಯಕತೆ ಇಲ್ಲ.